ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಾಮ್ ಘಾಟ್ನಲ್ಲಿ ಚಿರತೆಯೊಂದು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ಬೇಟೆಗೆ ಹೊಂಚು ಹಾಕಿ ಕುಳಿತಿರುತ್ತೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವವರು ಮತ್ತು ಬೈಕ್ ಸವಾರರ ಮೇಲೆ ದಾಳಿ ಮಾಡಲು ಸಾಧ್ಯತೆ ಇದ್ದು, ರಾತ್ರಿ ವೇಳೆಯಲ್ಲಿ ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸಂಚಾರ ಮಾಡುವುದು ಸೂಕ್ತವಲ್ಲ. ಒಂದು ವೇಳೆ ಜಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡಿದರೆ ಚಿರತೆ ದಾಳಿಯಾದರೆ ಭಾರೀ ಅನಾಹುತ ಆಗುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ದಿಂಬಾಮ್ ಘಾಟ್ನಲ್ಲಿ ಸಂಚಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗಿದೆ. ಸದ್ದು ಎದ್ರದ್ದೇನೆ ಮೇಕ್ ಮಾಡು ನೋಡು. ಯಾಕೆ ಅಷ್ಟೊಂದು ಏತ್ತಾದೆ? ಎಲ್ಲ ಓಡ್ ಬಂದ್ಬಿಟ್ಟಿದ್ದೇನೋ. ಏತ್ತ ಇಲ್ಲ, ಅದ್ರ ಉಸಿರೇ ಹಂಗ ಕಣ. ಉಸಿರೇ ಹಂಗ್ಯಾ? ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಾಮ್ ಘಾಟ್ನಲ್ಲಿ ಚಿರತೆಯೊಂದು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ಬೇಟೆಗೆ ಹೊಂಚು ಹಾಕಿ ಕುಳಿತಿರುತ್ತೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವವರು ಮತ್ತು ಬೈಕ್ ಸವಾರರ ಮೇಲೆ ದಾಳಿ ಮಾಡಲು ಸಾಧ್ಯತೆ ಇದ್ದು, ರಾತ್ರಿ ವೇಳೆಯಲ್ಲಿ ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸಂಚಾರ ಮಾಡುವುದು ಸೂಕ್ತವಲ್ಲ. ಒಂದು ವೇಳೆ ಜಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡಿದರೆ ಚಿರತೆ ದಾಳಿಯಾದರೆ ಭಾರೀ ಅನಾಹುತ ಆಗುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ದಿಂಬಾಮ್ ಘಾಟ್ನಲ್ಲಿ ಸಂಚಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗಿದೆ. ಸದ್ದು ಎದ್ರದ್ದೇನೆ ಮೇಕ್ ಮಾಡು ನೋಡು. ಯಾಕೆ ಅಷ್ಟೊಂದು ಏತ್ತಾದೆ? ಎಲ್ಲ ಓಡ್ ಬಂದ್ಬಿಟ್ಟಿದ್ದೇನೋ. ಏತ್ತ ಇಲ್ಲ, ಅದ್ರ ಉಸಿರೇ ಹಂಗ ಕಣ. ಉಸಿರೇ ಹಂಗ್ಯಾ? ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಾಮ್ ಘಾಟ್ನಲ್ಲಿ ಚಿರತೆಯೊಂದು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ಬೇಟೆಗೆ ಹೊಂಚು ಹಾಕಿ ಕುಳಿತಿರುತ್ತೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವವರು ಮತ್ತು ಬೈಕ್ ಸವಾರರ ಮೇಲೆ ದಾಳಿ ಮಾಡಲು ಸಾಧ್ಯತೆ ಇದ್ದು, ರಾತ್ರಿ ವೇಳೆಯಲ್ಲಿ ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸಂಚಾರ ಮಾಡುವುದು ಸೂಕ್ತವಲ್ಲ. ಒಂದು ವೇಳೆ ಜಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡಿದರೆ ಚಿರತೆ ದಾಳಿಯಾದರೆ ಭಾರೀ ಅನಾಹುತ ಆಗುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ದಿಂಬಾಮ್ ಘಾಟ್ನಲ್ಲಿ ಸಂಚಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗಿದೆ. ಸದ್ದು ಎದ್ರದ್ದೇನೆ ಮೇಕ್ ಮಾಡು ನೋಡು. ಯಾಕೆ ಅಷ್ಟೊಂದು ಏತ್ತಾದೆ? ಎಲ್ಲ ಓಡ್ ಬಂದ್ಬಿಟ್ಟಿದ್ದೇನೋ. ಏತ್ತ ಇಲ್ಲ, ಅದ್ರ ಉಸಿರೇ ಹಂಗ ಕಣ. ಉಸಿರೇ ಹಂಗ್ಯಾ? ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಾಮ್ ಘಾಟ್ನಲ್ಲಿ ಚಿರತೆಯೊಂದು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ಬೇಟೆಗೆ ಹೊಂಚು ಹಾಕಿ ಕುಳಿತಿರುತ್ತೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವವರು ಮತ್ತು ಬೈಕ್ ಸವಾರರ ಮೇಲೆ ದಾಳಿ ಮಾಡಲು ಸಾಧ್ಯತೆ ಇದ್ದು, ರಾತ್ರಿ ವೇಳೆಯಲ್ಲಿ ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸಂಚಾರ ಮಾಡುವುದು ಸೂಕ್ತವಲ್ಲ. ಒಂದು ವೇಳೆ ಜಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡಿದರೆ ಚಿರತೆ ದಾಳಿಯಾದರೆ ಭಾರೀ ಅನಾಹುತ ಆಗುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ದಿಂಬಾಮ್ ಘಾಟ್ನಲ್ಲಿ ಸಂಚಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗಿದೆ. ಸದ್ದು ಎದ್ರದ್ದೇನೆ ಮೇಕ್ ಮಾಡು ನೋಡು. ಯಾಕೆ ಅಷ್ಟೊಂದು ಏತ್ತಾದೆ? ಎಲ್ಲ ಓಡ್ ಬಂದ್ಬಿಟ್ಟಿದ್ದೇನೋ. ಏತ್ತ ಇಲ್ಲ, ಅದ್ರ ಉಸಿರೇ ಹಂಗ ಕಣ. ಉಸಿರೇ ಹಂಗ್ಯಾ? ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಾಮ್ ಘಾಟ್ನಲ್ಲಿ ಚಿರತೆಯೊಂದು ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡು ಬೇಟೆಗೆ ಹೊಂಚು ಹಾಕಿ ಕುಳಿತಿರುತ್ತೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವವರು ಮತ್ತು ಬೈಕ್ ಸವಾರರ ಮೇಲೆ ದಾಳಿ ಮಾಡಲು ಸಾಧ್ಯತೆ ಇದ್ದು, ರಾತ್ರಿ ವೇಳೆಯಲ್ಲಿ ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸಂಚಾರ ಮಾಡುವುದು ಸೂಕ್ತವಲ್ಲ. ಒಂದು ವೇಳೆ ಜಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡಿದರೆ ಚಿರತೆ ದಾಳಿಯಾದರೆ ಭಾರೀ ಅನಾಹುತ ಆಗುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ದಿಂಬಾಮ್ ಘಾಟ್ನಲ್ಲಿ ಸಂಚಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗಿದೆ. ಸದ್ದು ಎದ್ರದ್ದೇನೆ ಮೇಕ್ ಮಾಡು ನೋಡು. ಯಾಕೆ ಅಷ್ಟೊಂದು ಏತ್ತಾದೆ? ಎಲ್ಲ ಓಡ್ ಬಂದ್ಬಿಟ್ಟಿದ್ದೇನೋ. ಏತ್ತ ಇಲ್ಲ, ಅದ್ರ ಉಸಿರೇ ಹಂಗ ಕಣ. ಉಸಿರೇ ಹಂಗ್ಯಾ?